ಏನ್ರಿ ಒಂದೇ ಒಂದು ಸುಳ್ಳು ಹೇಳೋದಕ್ಕೆ ಹಿಂಗ್ ಒಯ್ತಿರಲ್ಲ? ಮಕ್ಳ ಎದುರಿಗೆ ಹಿಂಗೆಲ್ಲ ಒಯ್ತಾರ? ನನ್ನ ಮರ್ಯಾದೆ ಏನಾಗಬೇಡ. ಅವ್ರಿಗೂ ಗೊತ್ತಾಗ್ಲಿ ಬಿಡು ನಿನ್ನ ಬಂಡವಾಳ ಏನು ಅಂತಾನ. ಇಂಥ ತಾಯಿ ಇದ್ರೆ ಮಕ್ಕಳು ಅಂತ ಬುದ್ಧಿನೇ ಕಲಿತಾರೆ ಸುಳ್ಳು ಹೇಳದ. ಓಹೋ ಮರ್ಯಾದೆ ಬೇರೆ ಕೇಳು ನಿನಗೆ. ನೀನು ಯಾವಾಗಿದ್ದಿದ್ರೆ ನಾನು ಯಾಕೆ ಹೋಯ್ತಿದ್ದೆ? ಅಲ್ಲ ನಿನಗೆ ಯಾಕೆ ಬೇಕಾಗಿತ್ತು ಅಯ್ಯಮ್ಮಂತ ಜಗಳ ಆಡೋಂಥದ್ದು? ತವ್ರ ಮನೆಗೆ ಹೋದ್ರ ಬಂದ್ವಾ ಅಷ್ಟಾಗೆ ಇರಬೇಕು. ಅವ್ರ ಮನೆ ಸುದ್ದಿ ಕಟ್ಕೊಂಡು ನಿನಗೇನಾಗಬೇಕು? ನಾನೇನು ಬೇಕು ಅಂತ ಜಗಳ ಮಾಡಲಿಲ್ಲ ಅವಳು ಕೂಟಿ. ಅಲ್ಲ ನಮ್ಮ ನೇತ್ರನು ಮತ್ತೆ ನಮ್ಮ ಅತ್ತಿಗೆ ಅವ್ರ ಅಪ್ಪಯ್ಯನು ಜೈಲಿಗೆ ಹಾಕ್ಸಿದ್ಲು ಅವಳು ಲಸ್ಮಕ್ಕ ಅಂಬಾಳು. ಅದಕ್ಕೆ ನನಗೆ ಸಿಟ್ಟು ಬಂತು ಅವಳನ್ನು ನೋಡ್ತಿದ್ದಂಗೆ. ಅದಕ್ಕೆ ಬಾಯಿಗೆ ಬಂದಂಗೆ ಅಂದೆ. ಅವಳು ಅಲ್ಲೇನೆ ಒಪ್ಪಂದ ಮಾಡ್ಕೊಂಡವಳೆ ದುಡ್ಡು ಇಸ್ಕೊಂಡು ಅಂಬೋದು ನನಗೇನು ಗೊತ್ತಿತ್ತು? ಗೊತ್ತಿದ್ರೆ ನಾನೇ ಅವಳು ಕೂಡ ಜಗಳ ಮಾಡ್ತಿದ್ದೆ. ಹೇಳಿದ್ಕೊಂಡು ಹೇಳೋದು ನೋಡು ಅಲ್ವೇ. ಅವರು ಜೈಲ್ಗೆ ಹೋಗೋಕ್ಕೆ ಕಾರಣ ಅಯ್ಯಮ್ಮ ಅಲ್ಲ, ಈ ನೇತ್ರನು ಮತ್ತೆ ಆ ಹುಲಿ ಅಜ್ಜನೇ ಕಾರಣ. ಸುಮ್ಮನಿದ್ದಾರನ್ನ ಕೆಣಿಕೊಂಡು ಅವಳ ಗಂಡನ ಕಾಲ ಯಾಕೆ ಮುರಿಸ್ಬೇಕಾಗಿತ್ತು? ತಪ್ಪು ತಾನೇ ಅದು. ತಪ್ಪು ಮಾಡ್ಯವ್ರೆ ಜೈಲ್ಗೆ ಹೋಗ್ಯವ್ರಿ. ಅದೆಲ್ಲ ಗೊತ್ತಿದ್ದು ಅಯ್ಯಮ್ಮ ಕೂಡ ಜಗಳ ಮಾಡಕ್ಕೆ ಹೋಗಿದ್ಯಲ್ಲ ನೀನು. ನಿಮ್ಮ ಅಣ್ಣ ಮನೆ ಎರ್ದೆ ತಪ್ಪಿಕೊಂಡು. ನೀವೇನ್ರಿ ಅವಳ ಪರವಾಗಿ ಮಾತಾಡ್ತಿರಲ್ಲ? ನಾನು ಯಾರ ಪರವಾಗೂ ಮಾತಾಡ್ತಾ ಇಲ್ಲ, ಇರೋದಿದ್ದಂಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಯಪ್ಪ ಹೋಗ್ಲಿ ಬಿಡಪ್ಪ, ಅಳ್ತಾಯ್ತು ಅಮ್ಮಯ್ಯ. ಇನ್ಯಾಕೆ ಬೈತಿ? ಬಿಡು ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿದ್ದಾಗೋತು. ಸುಮ್ಮನಿರೋ ರವಿ. ಈಗ 20,000 ದುಡ್ಡು ಯಾರೋ ತಂದ್ಕೊಡ್ಬೇಕು, ಎಷ್ಟು ಕಷ್ಟ ಐತೆ ಅಂತ ಗೊತ್ತಾ? ಇವಳೇನು ಹೇಳ್ತಾಳೆ ಮನೆ ಕುಕ್ಕೊಂಡು ತಂದು ಹಾಕಿದ್ದೆಲ್ಲ ನಾ ಮಾಡ್ಕೊಂಡು ತಿಂದು ಕುಕ್ಕಂಡು ಹೇಳಲ್ಲ. ಅದಕ್ಕೆ ಗೊತ್ತಿಲ್ಲ ಕಷ್ಟ ಏನು ಅಂತಾನೆ. ಇವಳಿಗೂ ಗೊತ್ತಾಗಬೇಕು ಕಷ್ಟ ಏನು ಅಂತಾನೆ. ಈಗ 20,000 ದುಡ್ಡು ತಂದು ಕೊಡತಕ್ಕ ನಾನೇನು ಸುಮ್ಮನಿರೋಣ ಅಲ್ಲ. ಕಣ ಗೋವಿಂದ, ಸರಿಯಾಗಿ ಹೇಳಿದೆ ಮಾತೀಗ. ಅವಳಿಗೂ ಕಷ್ಟ ಏನು ದುಡ್ಡು ದುಡಿಯೋದು ಅಂಬದೇ ಗೊತ್ತಾದ್ರೆ ಇಂಥ ಕೆಲಸ ಎಲ್ಲ ಮಾಡಲ್ಲ, ಮನೆ ಆ ಕೆಲಸನ. ಇವಳೊಬ್ರು ಮುದುಕಿ ನಂದೊಂದೆಲ್ಲಿ ಕ್ಲಿ ಅಂತಾನ ಬಂದ್ಬಿಡ್ತಾಳೆ. ಅಂದ್ರೆ ಏನಪ್ಪ ನೀನು ಹೇಳೋದು ಅರ್ಥ? ಅಮ್ಮ ಎಲ್ಲಿ ತಂದು ಕೊಡುತ್ತೆ ಇವಾಗ 20,000 ದುಡ್ಡ? ಎಲ್ಲಾದ್ರೂ ತಂದು ಕೊಡ್ಲೇಳು, ಕೂಲಿ ಹೋಗ್ಲಿ, ಇಲ್ಲ ಸೀಮೆ ಹಸನೋ ಇಲ್ಲ ಎಮ್ಮೆನೋ ತಗೊಂಬಂದು ಕೊಡ್ತೀನಿ, ಮೇಸಿ ಹಾಲು ಕರೆದು ಮಾರಿ ದುಡ್ಡು ಕೊಡ್ಲಿ. ದುಡ್ಡು ಸಂಪಾದನೆ ಮಾಡಿ 20,000 ದುಡ್ಡ ನನ್ನ ಕೈಗೆ ತಂದು ಕೊಡ್ಬೇಕು ನಿಮ್ಮ ಅಮ್ಮಯ್ಯ. ಅಲ್ಲೇ ತಕ್ಕ ನಾನೇನು ಸುಮ್ಮನಿರಲ್ಲ. 20,000 ದುಡ್ಡ ನಾನ್ ತಂದು ಕೊಡ್ಬೇಕಾ? ಇದೇನಿದು ಹಿಂಗೆ ಹೇಳ್ತಾ ಇದೀಯಾ? ಅಲ್ಲ ಈ ಮನೆಯಾಗ ನಾನು ಒಂದು 20,000 ದುಡ್ಡು ಯಾಕೂ ಖರ್ಚು ಮಾಡಂಗಿಲ್ವಾ? ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟಿದ್ದೀನಿ, ಇದೊಂದ್ಸಲ ಬಿಟ್ಬಿಡು ಅಂತಂದ್ರೆ ನೀನೇ ತಂದ್ಕೊಡು, ಕೂಲಿ ಹೋಗು ಅಂತ ಹೇಳ್ತಾ ಇದೀಯಾ. ನಾನು ಕೂಲಿ ಹೋಗ್ಬೇಕೆ? ನಾನು ಹೊಸ ಎಮ್ಮೆ ದನ ಎಲ್ಲ ಕರೆದು ಅಲ್ಲ ಕಾದು ಹಾಲು ಕರೆದು ದುಡ್ಡು ಸಂಪಾದನೆ ಮಾಡಿ ನಿನಗೆ ಕೊಡ್ಬೇಕೆ? ಇದು ಏನಪ್ಪ ನೀನು ಹಿಂಗೆ ಮಾತಾಡ್ತೀಯ? ನಾನೇನ ಕೂಲಿ ಹೋದ್ರೆ 4 ಜನ ಆಡ್ಕೆಂಬಲ್ವಾ? ಯಾಕೆ ಆಡ್ಕೆಂತಾರೆ? ಮಸ್ತ ಕೂಲಿ ಹೋಗರಿಲ್ವಾ? ನೀನು ಅವ್ರ ಜೊತೆಗೆ ಹೋಗು ಕೂಲಿನ. ಬಿಸ್ಲಾಗ ಹೋಗಿ ಬೆವ್ರ ನೀರು ತೊಟ್ಟಿಕ್ಕಂಗೆ ಕೆಲಸ ಮಾಡಿ ಬಂದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ದುಡಿಯೋದು ಅಂಬದು. ಮನೆಯಾಗಿರ್ತೀಯಲ್ಲ, ಕೂಲಿ ಪಾಲಿ ಕಳ್ಸಿಲ್ವಲ್ಲ, ಅದಕ್ಕೆ ನಿನಗೆ ಧೀಮಾಕು. ಹೋಗು, ಯಾರು ಕೂಲಿ ಹೋಗ್ತಾರೆ? ನಮ್ಮಲ್ದಾಗೇನೆ ಮಸ್ತ ಕೂಲಿಗೆ ಬರ್ತಾರೆ ಎಲ್ಲ ಜನಗಳು. ನಾನು ಇನ್ನೊಬ್ರಂದ ಕೂಲಿ ಹೋಗಾನೆ. ಇಷ್ಟೆಲ್ಲ ಆಸ್ತಿ ಐತಿ ನಿಂದು, ಹೊಲ ಗದ್ದೆ ಮನೆ ಎಲ್ಲ ಐತಿ ಅಂತದ್ರಾಗೆ ನನ್ನ ಕೂಲಿ ಹೋಗು ಅಂತ ಹೇಳ್ತಾ ಇದೆಯಲ್ಲ ನೀನು. ನಮ್ದೇನು ನಿಮ್ಮ ಅಣ್ಣ ಇರ್ದಿದ್ದಂಗೆ ಮಸ್ತಾಗಿಲ್ಲ ಕಣಮ್ಮ. ಏನೋ ಒಂದು 50-60 ಎಕರೆ ಇಲ್ಲ, ಅಡಿಕೆ ತೋಟ ಇಲ್ಲ, 10 ಎಕರೆ 20 ಎಕರೆ, ಏನೋ ಒಂದು 2 ಎಕರೆ ಅಡಿಕೆ ತೋಟ ಐತೆ, ಒಂದಿಷ್ಟು ತೆಂಗಿನ ಗಿಡ ಇದ್ದಾವೆ, ಜಮೀನು ಐತೆ, ಎಲ್ಲ ಹೆಂಗ ಮಾಡ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ನಿನ್ನಂತವಳು ಎಲ್ಲ ನಾ ಎಡವಟ್ಟು ಕೆಲಸ ಮಾಡಿ ಹಿಂಗೆ ಕಳೀತಾ ಇದೆಯಲ್ಲ. ಮತ್ತೆ ಹಿಂಗೆ ಕಳೆದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಹೇಳು? ನೀನು ಕೂಲಿ ಹೋಗು, ಗೊತ್ತಾಗುತ್ತೆ ಹೆಂಗ್ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಐತೆ ಅಂತ, ಅವಾಗ ಗೊತ್ತಾಗುತ್ತೆ. ರೀ ಈಗೇನು ನಾನು 20,000 ಕೊಡ್ಬೇಕಾ ನಿಮ್ಗೆ? ಅಲ್ಲ ನಿಮ್ಮ ಹೆಂಡತಿಯಾಗಿ ಅಷ್ಟು ದುಡ್ಡನ್ನು ಖರ್ಚು ಮಾಡೋಕ್ಕೆ ನನಗೆ ಅಧಿಕಾರ ಇಲ್ವಾ? 20,000 ಹೋಗಿರೋದಕ್ಕೆ ಹಿಂಗೆ ಆಡ್ತಾ ಇದ್ದೀರಲ್ಲ. ಅವಾಗ ಮದುವೆಗೆ ನಿಮಗೆ ಎಷ್ಟೊಂದು ಒಡವೆ ಎಲ್ಲ ಕೊಟ್ಟು ಮದುವೆ ಮಾಡಿಕೊಟ್ರು ನನ್ನ. ನೀನು ಹಳೆ ಕತೆ ಎಲ್ಲ ಹೇಳ್ಬೇಡ ಇವಾಗ, ಆವಾಗಿಂದ ಅವಾಗೆ ಮುಗ್ದೋತು. ಅದಾಲೆ 7 ವರ್ಷ ಆತ ಹಿಂದಕ್ಕೆ ಬಿದ್ದೋತು. ನೀನು ಮದುವೆ ಕತೆ ಎಲ್ಲ ಹೇಳಕ್ ಬರಬೇಡ. ಈಗಾಲೇನೆ ಮಕ್ಳು ಮದುವೆ ಬಂದೇವ್ರೆ, ಈಗಲೂ ನೀನು ಬದಲಾಗಿಲ್ವಲ್ಲ, ಅದಕ್ಕೆ ನನಗೆ ಸಿಟ್ಟು. ಸುಮ್ಮನೆ 20,000 ತಂದು ಕೊಡ್ಬೇಕು ಅಷ್ಟೇ. ಅದು ಏನು ಮಾಡ್ತೀಯೋ ಏನು ಹೆಂಗ್ ತತ್ತೀಯೋ ಏನೋ ನನಗಂತೂ ಗೊತ್ತಿಲ್ಲ. ರವಿ, ಆ ಸೀಮೆ ಹಸೆ ಐತಲ್ಲ ಒಂದು, ಅದಕ್ಕೆ ಇವಾಗ ಇನ್ಮೇಲೆ ಕಟ್ಟಿ ಹುಲ್ಲು ಹಾಕ್ಬೇಡ. ನಿಮ್ಮ ಅಮ್ಮಯ್ಯ ಹೋಗಿ ಮೇಸ್ಕೊಂಬತ್ತಾಳೆ. ಹುಲ್ಲಾದ್ರೂ ಉಳಿಯುತ್ತೆ, ಹುಲ್ಲಿನ ದುಡ್ಡು ವರ್ಷ ಉಳ್ಕೊಂಡ್ಕೊಂಬಂದಾದ್ರೂ ತಪ್ಪುತ್ತೆ. ನಿಮ್ಮ ಅಮ್ಮಯ್ಯ ಮೇಸ್ಕೊಂಬಂದು ಅವಳೆ ಹಾಲು ಕರಿತಾಳೆ, ನೀನೇನು ಹಾಲು ಕರಿಯಕ್ಕೆ ಹೋಗ್ಬೇಡ. ಅಪ್ಪ ಅಮ್ಮ ಈಗ ಹಾಲು ಕರಿಯಕ್ಕೆ ಬರಲ್ಲ, ಮೇಸ್ಕೊಂಬರಕ್ಕೆ ಹೋಗಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂಬೋದು ಗೊತ್ತಿಲ್ಲ, ಎಂದು ಹೋಗೂ ಇಲ್ಲ. ನೀನು ಇವಾಗ ಇದ್ದಕ್ಕಿದ್ದಂಗೆ ಹಸ ಹೊಡ್ಕೊಂಡೋಗಿ ಮೇಸ್ಕೊಂಬ ಅಂತಂದ್ರೆ ಎಲ್ಲಿಗೆ ಹೋಗುತ್ತೆ? ಅದು ಅಲ್ದೇನೆ ನನಗಿನ್ನೇನು ಕೆಲಸ ಐತೆ, ನಾನೇ ಮಾಡ್ತೀನಿ ಬಿಡು. ಏನು ಬೇಡ, ನೀನು ಅದೇ ಟೈಮ್ನಾಗೆ ಬೇರೆ ಕೆಲಸ ನೋಡ್ಕ. ಬೇರೆ ಕೆಲಸ ನೋಡ್ಕೊಂಡು ಹೊಲ್ದಾಗೆ ಎಲ್ಲ ಬೆಳಗಿಲೆ ಹಾಕ್ಕೊಂಡು ಅಡಿಕೆ ಗಿಡಕ್ಕೆ ಗೊಬ್ಬರ ಇಕ್ಕೊಂಡು ಕೂಲರ್ ಬರ್ತಾರೆ ಒಂದಿಬ್ರು ಗಂಡಾಳುಗಳು, ಅವ್ರ ಜೊತೆಗೆ ನೀನು ಕೆಲಸ ಮಾಡು. ಅಪ್ಪ ಅದು ನೋಡೋ ರವಿ, ಅದು ಇಲ್ಲ ಗಿದು ಇಲ್ಲ, ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇನೆ. ಸರಿಯಪ್ಪ ಆಯ್ತು, ನೀನು ಹೇಳ್ದಂಗೆ ಆಗಲಿ ಬಿಡು. ಏನೇ ಇಷ್ಟೊತ್ತು ಹೇಳಿದ್ದು ಕೇಳಿಸ್ಕೊಂಡೆ ತಾನೇ? ಸೀಮೆ ಹಸ ಐತಿ ಒಂದು, ಅದನ್ನ ನೀನೇ ಹೊಡ್ಕೊಂಡು ಹೋಗ್ಬೇಕು.
ಅದ್ರ ಜೊತೆಗೆ ಇನ್ನೊಂದು ತಂದ್ಕೊಡ್ತೀನಿ. ಎರಡನ್ನು ಸೀಮೆ ಹಸ ಕಾದು ದಿನ ಮೈ ತೊಳೆದು ಅದಕ್ಕೆ ಹಾಲು ಕರೆದು ಹಾಲು ಮಾರಿ ದುಡ್ಡ ಸಂಪಾದನೆ ಮಾಡಿ ನೀನು ನನಗೆ 20,000 ದುಡ್ಡು ಕೊಡಲೇಬೇಕು. 20,000ನಾ? ಬರೀ ಹಾಲು ಮಾರಿದ್ರೆ ಎಲ್ರಿ ಬರುತ್ತೆ ಅಷ್ಟೊಂದು? ಅದಕ್ಕೆ ಮತ್ತೀಗ ಬರೀ ಹಾಲು ಮಾರಿದ್ರೆ 20,000 ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಅಂತಾನೆ ಮತ್ತೀಗ ನಿನ್ನ ಕೂಲಿನೂ ಹೋಗು ಅಂತ ಹೇಳ್ತಾ ಇರೋದು. ಕೂಲಿ ಹೋಗಿ ಹಂಗೆ ಮೇಸ್ಕೊಂಬರ್ಬೇಕು ನೀನು. ಕೂಲಿ ಹೋಗಿದ್ದ ಜಾಗದಾಗೇನೆ ಕಟ್ಟಾಕೊಂಡು ಹಂಗೆ ಮೇಸ್ಕೊಂಡು ಬರಬೇಕು. 2 ಕೆಲಸ ಮಾಡ್ಕೊಂಬರ್ಬೇಕು ನೀನು. ಕೂಲಿ ಹೋಗಿ ಸೀಮೆಸ್ಗಳ್ನು ಮೇಸ್ಕೊಂಬರ್ಬೇಕಾ? ಇದೇನಿದೆ ಹಿಂಗೆ? ಅಲ್ಲ, ಕೆಲ್ಸಕ್ಕೆ ಹೋಗಿತ್ತಾಗೆ ಎಸ್ಗಳು ಹಿಡ್ಕೊಂಬತ್ತೀನಿ ಅಂತಂದ್ರೆ ಅವ್ರು ಕೂಲಿ ಕರ್ಕೊಂತಾರ? ಹೌದಲ್ವಾ? ಇರು ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ತೀನಿ. ಇವಳು ರಾಣಿ ಇದ್ದಾಳಲ್ಲ, ರಾಣಿ ಒಂದು ದಿವಸ ಹಸ ಮಾಡ್ಕೊಂಡು ಹೋಗ್ಲಿ, ನೀನು ಕೂಲಿ ಹೋಗು. ಅವಳು ಒಂದು ದಿವಸ ಕೂಲಿ ಹೋಗ್ಲಿ, ನೀನು ಹಸ ಮೇಸಕ್ಕೆ ಹೋಗು. ಸರಿಯಾಗುತ್ತೆ. ಇಬ್ರು ಸೇರಿನೇ ತಾನೆ ಇಂಥ ತಪ್ಪು ಮಾಡಿರೋದು. ಅಪ್ಪ, ಇದ್ರಲ್ಲಿ ನನ್ನ ತಪ್ಪೇನು ಇಲ್ಲ. ಅಮ್ಮನೇ ಎಲ್ಲ ಹೇಳಿರೋದು. ನಾನೇನ್ ತಪ್ಪು ಮಾಡಿದ್ದೀನಿ ಇದ್ರಾಗೆ? ನನ್ ಯಾಕೆ ಹೇಳ್ತಾ ಇದ್ದೆ ಕೂಲಿ ಹೋಗು ಅಂತಾನ? ನಾನಂತೂ ಹೋಗಲ್ಲ. ನಿನ್ ತಪ್ಪೇನು ಇಲ್ವಾ? ನೀನು ಎಷ್ಟು ಸುಳ್ಳು ಹೇಳ್ದೆ. ನಿಮ್ಮ ಅಮ್ಮ ಏನೋ ಹೇಳ್ಕೊಟ್ಲು, ಹಿಂಗೆ ಹೇಳು ಅಂತಾನ. ನೀನು ಹೇಳೋಳೆ ಅಂತಾಳು, ನಿಜ ಹೇಳ್ಬೇಕು ತಾನೆ. ನಾವು ನಿಮ್ಮ ಮಾವ ನೋಡ್ಕೊಂಬತ್ತೀವಿ ಅಂತ ಹೇಳಿ ಹೋಗ್ತೀವಿ ಅಂದಾಗ್ಲೂ ನೀನು ನಿಜ ಹೇಳಿಲ್ವಲ್ಲ. ನಾವಲ್ಲಿ ಎಷ್ಟು ಸುತ್ತಾಡ್ದಿದ್ದೀವಿ ಗೊತ್ತೇ? ನಿಮ್ಮ ಅಜ್ಜಿಗೆ ಎಷ್ಟು ಸುಸ್ತಾಗೈತಿ, ಅಲ್ಲೆಲ್ಲ ಆಸ್ಪತ್ರೆ ಎಲ್ಲ ಸುತ್ತಾರ್ದು. ಆದ್ರೂ ನೀನು ನಿಜ ಹೇಳಿಲ್ಲ. ಹೋಗ್ಬೇಕಾದ್ರೂ ಹೇಳ್ಬೋದಾಗಿತ್ತು, ಹಿಂಗೆ ಆಗೈತೆ ಕಣಪ್ಪ ಹೋಗ್ಬೇಡ್ರಿ ಅಂತ ಹೇಳಿ. ನೀನು ಹೇಳಿಲ್ಲ ತಾನೆ. ಇದು ನೀನು ಮಾಡಿರೋ ತಪ್ಪು. ಅದಕ್ಕೆ ನಿನಗೂ ಶಿಕ್ಷೆ ಆಗಲೇಬೇಕು. ಇಬ್ರು ಸೇರಿ ಸಂಪಾದನೆ ಮಾಡಿ 20,000 ದುಡ್ಡ ನನಗೆ ತಂದು ಕೊಡ್ಬೇಕು ಅಷ್ಟೇನೆ. ಯಪ್ಪ, ನಾನು ಇರೋ ಸತ್ಯನ ಎಲ್ಲ ಹೇಳ್ತೀನಿ ಅಂತ ಹೇಳ್ದೆ. ಆದ್ರೆ ಇವ ಅಮ್ಮನೇ ಹೇಳ್ಬೇಡ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತು. ಇಲ್ಲಾಂದ್ರೆ ನಾನು ಎಲ್ಲ ಹೇಳ್ಬಿಡ್ತಿದ್ದೆ. ನಂದೇನು ತಪ್ಪಿಲ್ಲ ಇದ್ರಾಗೆ. ನೀನು ಆ ಅಮ್ಮಗೆ ಶಿಕ್ಷೆ ಕೊಡೋದು ಸರಿ. ನಾನೇನ್ ಮಾಡಿದ್ದೀನಿ? ನಾನೇನು 20,000 ದುಡ್ಡ ಏನು ಮಾಡಿಲ್ಲ ನಾನು. ಇವ ಅಮ್ಮನೇ ಅಲ್ಲಿ ಜಗಳ ಮಾಡಿ 20,000 ದುಡ್ಡು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಬಂದಿದ್ದು. ನಾನೇನು ಒಪ್ಕೊಂಡು ಇರ್ಲಿಲ್ಲ, ಇಸ್ಕೊಂಡೋಗಿ ಕೊಡ್ಲೂ ಇಲ್ಲ. ಹಂಗಿದ್ಮೇಲೆ ನಾನೇನು ತಪ್ಪು ಮಾಡ್ದಂಗಾಗುತ್ತೆ? ನಿಂದೊಳ್ಳೆ ಕತೆ ಅಂತಲ್ಲ. ರಾಣಿ, ಏನೇ ಇದು ಎಲ್ಲ ನನ್ನ ಮೇಲೆ ಎತ್ತಾಕಿ ನೀನ್ ತಪ್ಪಿಸ್ಕೊಂಬಾಗ ನೋಡ್ತಾ ಇದ್ದೀಯೇನೆ? ಅಮ್ಮ, ನಾನೇ ತಪ್ಪಿಸ್ಕೊಂಬನ? ನೀನ್ ಹೇಳ್ಕೊಟ್ಟಿದ್ಕೆ ತಾನೇ ನಾನು ಇಂಥದ್ದೆಲ್ಲ ಮಾಡಿದ್ದು. ಈಗ ನನ್ನ ನಿನ್ ಜೊತೆಗೆ ಸೇರಿಸ್ಕೋಬೇಕು ಅಂತಾನ ಹಿಂಗೆಲ್ಲ ಹೇಳ್ತಾ ಇದ್ಯಾ? ನಾನು ಬರಲ್ಲ ನಿನ್ ಜೊತೆಗೆ. ನೀನು ಕಾಳ್ದಿರೋ ದುಡ್ಡ ನೀನೇ ಸಂಪಾದನೆ ಮಾಡ್ಕೊಡು, ನನಗೇನ್ ಬೇಕು? ನಾನಂತೂ ಕೂಲಿನೂ ಹೋಗಲ್ಲ, ಹೊಸನೂ ಮೇಸಲ್ಲ. ಬಾಯ್ ಮುಚ್ಚ್ರೆ ಸಾಕು. ತಪ್ಪ ಮಾಡ್ಬೇಕಾರೆ ಇಬ್ರು ಜೊತೆಗೆ ಮಾಡಿದಿರ. ಈಗ ನಾನ್ ಮಾಡಿಲ್ಲ ನೀನ್ ಮಾಡಿಲ್ಲ ಅಂತ ನಾನು ಜಗಳ ಮಾಡ್ತಾ ಇದ್ರೆ ಇಬ್ರು ಸೇರ್ಕೊಂಡು ಹೆಂಗಾದ್ರೂ ಆಗ್ಲಿ ಹೇಳು. ಇಬ್ರು ಸೇರಿನೇ ಸಂಪಾದನೆ ಮಾಡ್ಬೇಕು. ನಡಿಯ ಗೋವಿಂದ, ನೀನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ರಿ. ಯಾರಾದ್ರೂ ಹೆಂಗಾದ್ರೂ ಸಂಪಾದನೆ ಮಾಡ್ರಿ. ಒಟ್ಟಿನಲ್ಲಿ 20,000 ದುಡ್ಡ 1 ತಿಂಗಳ ಒಳಗಡೆ ನೀವು ನನಗೆ ಕೊಡಬೇಕು. 1 ತಿಂಗಳ ಒಳಗಡೆನಾ? ಏನ್ ಮಾಡ್ಬೇಕು? 1 ತಿಂಗಳ ಒಳಗಡೆ 20,000 ಹೆಂಗ್ ದುಡಿಬೇಕು ನಾವಿಬ್ರು? ಹೆಂಗಾದ್ರೂ ಮಾಡ್ರಿ. ಹೇಳಿದೆ ತಾನೇ ನಾನು, ಕೂಲಿ ಹೋಗ್ರಿ, ಹಸ ಮೇಸ್ರಿ, ಹಾಲು ಹಾಕ್ರಿ ಅಂತ ಹೇಳಿ. ಅದನ್ನು ಜೊತೆಗೆ ಸೇರಿಸ್ಕೊಂಡು ಇನ್ನೂ ಏನೇನು ಕೆಲಸ ಇದಾವೆ ಎಲ್ಲ ನೀವೇನೆ ತಲೆ ಉಪಯೋಗಿಸಿ ದುಡಿರಿ. ಗೊತ್ತಾಗುತ್ತೆ ನಿಮಗೆ ಒಂದು ಸ್ವಲ್ಪನ ಅವಾಗ. ಮಾರಮ್ಮ ಉಮ್ಮಕ್ಕಿಕ್ಕು, ಉಣ್ಬೇಕು ನಾನು. ಅಲ್ವೇ ರಾಣಿ, ಇನ್ನೇನೇ ಮಾಡಕ್ಕಾಗುತ್ತೆ ನಾವು? ಅಲ್ಲ, ಎದ್ದಾಗಿಂದ ಬೈಗಾಗ ತಕನ ಕೂಲಿ ಹೋಗಿ ಬರ್ತೀವಿ, ಹಸ ಮೇಸ್ಕೊಂಬರ್ತೀವಿ. ಇನ್ನೇನ್ ಮಾಡ್ಬೇಕು ನಾವು? ನಿಮ್ಮ ಅಪ್ಪ ನೋಡಿ ಹೇಳದ. ಇನ್ನೇನ್ ಮಾಡಕ್ಕಾಗುತ್ತೆ ಅಂದ್ರೆ ಕೂಲಿ ಹೋಗಿ ಬಂದರು ತರಕಾರಿ ಗಿರ್ಕಾರಿನ ಒಂದ್ ಗಾಡಿ ಕಿಕ್ಕೊಂಡು ಮಾರ್ಕೊಂಡ್ ಬರ್ರಿ ಊರ್ ತುಂಬನ ಇಬ್ರು ಹೋಗಿ. ಅದ್ರಾಗ ಒಂದಿಷ್ಟು ದುಡ್ಡು ಬರುತ್ತೆ. ಹಂಗೆ ತರಕಾರಿ ಜೊತೆಗೆ ಒಂದಿಷ್ಟು ಹೂವ, ಸೊಪ್ಪು, ಹಣ್ಣು ಎಲ್ಲ ಇಕ್ಕೊಂಡು ತಳ್ಕೊಂಡು ಹೋಗು, ಮಾರ್ಕೊಂಡ್ ಬರ್ರಿ. ಯಾಕೆ ಸಂಪಾದನೆ ಮಾಡಕ್ಕಾಗಲ್ಲ? ಮನ್ಸ್ ಮಾಡಿದ್ರೆ ಎಲ್ಲ ಸಾಧ್ಯ. ಯಮ್ಮ, ಏನಮ್ಮ ಈ ಅಜ್ಜಿ ನಾವು ತಳ್ಳಗಡೆ ತರಕಾರಿ, ಹಣ್ಣು, ಹೂವ, ಸೊಪ್ಪು ಎಲ್ಲ ಮಾರ್ಕೊಂಡ್ ಬರ್ಬೇಕೆ? ಅಯ್ಯಯ್ಯೋ, ಇದೇನಮ್ಮ ಇದು? ಹೊಸ ಮೇಸೋದು, ಕೂಲಿ ಹೋಗೋದು, ಈ ಕೆಲಸ ಎಲ್ಲ ಮಾಡ್ಬೇಕ ನಾವು? ಮಾಡ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಈ ಮುದುಕಿಯಿಂದನೇ ಎಲ್ಲ ಆಗಿದ್ದು. ಈ ಮುದುಕಿ ಒಬ್ಳು ಗೊಟ್ಟಕ್ಕಂದಿದ್ರೆ ನಾನು ನೆಮ್ಮದಿಯಾಗಿರ್ತಿದ್ದೆ ಅತ್ಲಾಗಿ. ಇವಳಿಗೆ ಎಲ್ಲ ಅನುಮಾನನೇ ನಾನು ಏನೇ ಮಾಡಿರೋನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ನಮಸ್ಕಾರ.